ಹಲೋ ವೀಕ್ಷಕರೇ, ಬಿಗ್ ಬಾಸ್ ಶೋನ ಹಿಂದೆ ನಡೆಯುವ ರಹಸ್ಯಗಳ ಬಗ್ಗೆ ನಿಮ್ಗೇನಾದರೂ ಗೊತ್ತಾ? 90% ಜನರಿಗೆ ಗೊತ್ತೇ ಇಲ್ಲ ಈ ಕಾರ್ಯಕ್ರಮವನ್ನು ಕಲರ್ಸ್ ಚಾನಲ್ ಅವರು ನಡೆಸಿಕೊಡ್ತಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿರಲು ಸ್ಪರ್ಧಿಗಳಿಗೆ ಎಷ್ಟು ಹಣ ಕೊಡ್ತಾರೆ, ಅಲ್ಲಿ ಸ್ಮೋಕಿಂಗ್ ಮಾಡಬಹುದಾ ಅಥವಾ ಅದನ್ನು ಯಾರು ನಡೆಸಿಕೊಡ್ತಿದ್ದಾರೆ, ಬಿಗ್ ಬಾಸ್ ಮನೆಯ ಅಷ್ಟು ಖರ್ಚನ್ನು ಯಾರು ವಹಿಸ್ಕೊಳ್ತಾರೆ ಅನ್ನುವಂತಹ ಇಂಟ್ರೆಸ್ಟಿಂಗ್ ವಿಷಯವನ್ನು ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಈ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡಿ, ಹಾಗೇನೆ ಇಷ್ಟ ಆದರೆ ಲೈಕ್, ಶೇರ್ ಹಾಗೇನೆ ಕಮೆಂಟನ್ನು ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಬಹಳಷ್ಟು ಜನ ನಂಬ್ತಿರೋದು ಏನು ಅಂತ ಅಂದರೆ ಈ ಬಿಗ್ ಬಾಸ್ ಶೋನ ಕಲರ್ಸ್ ಕನ್ನಡದವರು ನಡೆಸಿಕೊಡ್ತಿದ್ದಾರೆ ಅಂತ ಹೇಳಿ. ಆದರೆ ಒಂದು ಪ್ರೈವೇಟ್ ಕಂಪನಿ ಈ ಶೋನ ನಡೆಸಿಕೊಡ್ತಿದೆ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಅದೇ ಎಂಡಮೋಲ್ ಶೈನ್ ಇಂಡಿಯಾ. ಇದೊಂದು ಪ್ರೈವೇಟ್ ಕಂಪನಿಯಾಗಿದ್ದು ಇದರ ಹೆಸರನ್ನು ಎಪಿಸೋಡ್ನ ಕೊನೆಯಲ್ಲಿ ತೋರಿಸಲಾಗುತ್ತೆ. ಇದೊಂದು ಇಂಟರ್ನ್ಯಾಷನಲ್ ಕಂಪನಿಯಾಗಿದ್ದು ಭಾರತದಲ್ಲಿ 7 ಭಾಷೆಯಲ್ಲಿ ಇದನ್ನು ರನ್ ಮಾಡಲಾಗುತ್ತಿದೆ. ಇದೇ ಎಂಡಮೋಲ್ ಶೈನ್ ಕಂಪನಿ ಅಷ್ಟು ಖರ್ಚು ವೆಚ್ಚವನ್ನು ನೋಡಿಕೊಳ್ತದೆ. ಅದೇ ರೀತಿ ಬಿಗ್ ಬಾಸ್ನಲ್ಲಿ ನಡೆಯುವಂಥ ಪ್ರತಿಯೊಂದು ಇನ್ಸಿಡೆಂಟ್ಗಳನ್ನು ಕ್ಯಾಮ್ರಾಗಳ ಮೂಲಕ ಕ್ಯಾಪ್ಚರ್ ಮಾಡಿ ಅದನ್ನು ಎಡಿಟ್ ಮಾಡಿ ಅದನ್ನು ಚಾನಲ್ಗೆ ಕಳಿಸ್ತದೆ. ಈ ಬಿಗ್ ಬಾಸ್ ಶೋಗೂ ಹಾಗೆಯೇ ಕಲರ್ಸ್ ಕನ್ನಡಕ್ಕೂ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ. ಪ್ರೈವೇಟ್ ಕಂಪನಿ ಕೊಟ್ಟಿರುವಂತಹ ಫುಟೇಜಸ್ಗಳನ್ನು ಚಾನಲ್ ಬರೀ ಪ್ರಸಾರ ಮಾಡುವುದಷ್ಟೇ ಇದರ ಕೆಲಸ ಆಗಿರುತ್ತದೆ. ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳು ಮಾಡುವಂತಹ ಟಾಸ್ಕ್ಗಳಿಗೂ ಹಾಗೆಯೇ ಕಲರ್ಸ್ ಕನ್ನಡದವ್ರಿಗೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ಹಾಗೆಯೇ ಕಂಟೆಸ್ಟೆಂಟ್ಗಳ ಊಟದಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಅದನ್ನೆಲ್ಲ ಪ್ರೈವೇಟ್ ಕಂಪನಿ ನೋಡಿಕೊಳ್ಳುತ್ತದೆ. ಕಂಟೆಸ್ಟೆಂಟ್ಗಳು ಮನೆಯಿಂದ ಬಟ್ಟೆಯನ್ನು ಮಾತ್ರ ತೆಗೆದುಕೊಂಡು ಬರಬೇಕಾಗುತ್ತದೆ. ಅದು 20ರಿಂದ 30 ದಿನಗಳವರೆಗೆ ಸಾಕಾಗುವಷ್ಟು. ಬಿಗ್ ಬಾಸ್ನ ಮನೆ ಒಳಗೆ ಬಟ್ಟೆಯನ್ನು ತೊಳಿಲಿಕ್ಕೆ ಯಾವುದೇ ರೀತಿ ವ್ಯವಸ್ಥೆಯನ್ನು ಮಾಡಿಲ್ಲ. ಹಾಗಾಗಿ ಆ ಕಂಟೆಸ್ಟೆಂಟ್ಗಳ ಮನೆಯಿಂದಲೇ ಅವರಿಗೆ ಫ್ರೆಶ್ ಬಟ್ಟೆಗಳು ಬರಬೇಕಾಗತ್ತೆ. ಈ ರೀತಿ ಬಟ್ಟೆಗಳನ್ನು ಎಕ್ಸ್ಚೇಂಜ್ ಮಾಡಲಿಕ್ಕೆ ಅಂತಲೇ ಒಂದು ತಂಡ ಇರುತ್ತೆ. ನೀವು ನೋಡಿರಬಹುದು, ಪ್ರತಿಯೊಂದು ಎಪಿಸೋಡ್ಗಳಲ್ಲೂ ಸಹ ಹೊಸ ಹೊಸ ರೀತಿಯ ಬಟ್ಟೆಗಳನ್ನು ಅವರು ಹಾಕ್ತಾರೆ. ಅದು ಅವರ ಮನೆಯಿಂದಲೇ ಬಂದಿರುತ್ತದೆ. ಸಿಗರೇಟ್ ಚಟ ಇದ್ದವರಿಗೆ ಪ್ರತ್ಯೇಕವಾಗಿ ಸ್ಮೋಕಿಂಗ್ ರೂಮನ್ನು ಸಹ ಅಲ್ಲಿ ಮಾಡಲಾಗಿರುತ್ತದೆ. ಆದರೆ ಆಲ್ಕೋಹಾಲ್ ಸೇವನೆಗೆ ಯಾವುದೇ ರೀತಿಯ ಒಂದು ಅವಕಾಶ ಇರೋದಿಲ್ಲ. ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿರುವಂತಹ ಮನೆಯನ್ನು ಅವರೇ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಅಷ್ಟಾಗಿಯೂ ಅದು ಸಾಧ್ಯವಾಗದಿದ್ದರೆ ಅವರು ರಚಿಸಿದಂಥ ಒಂದು ಪ್ರೈವೇಟ್ ಟೀಮ್ ಸಹ ಅದಕ್ಕೆ ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಮನೆ ಒಳಗೆ ಹೊರಗಿನ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಯಾರೂ ಹೇಳೋದಿಲ್ಲ. ಅಷ್ಟೇ ಅಲ್ಲದೆ ಮೊಬೈಲ್ ಫೋನ್ ಹಾಗೆಯೇ ಪುಸ್ತಕಗಳು, ಅದರಲ್ಲೂ ಧರ್ಮಕ್ಕೆ ಸಂಬಂಧಿಸಿದಂತಹ ಸಿದ್ಧಾಂತಗಳ ಪುಸ್ತಕಗಳನ್ನು ಅಲೋ ಮಾಡೋ ಹಾಗಿಲ್ಲ. ಅಷ್ಟೇ ಅಲ್ಲದೆ ಯಾವುದೇ ರೀತಿ ಗಡಿಯಾರಗಳನ್ನು ಇಡೋದಿಲ್ಲ. ಮನೆ ಒಳಗಿರುವವರನ್ನು ಅಬ್ಸರ್ವ್ ಮಾಡಲಿಕ್ಕೆ ಅಂತಲೇ ಒಂದು ಪ್ರೈವೇಟ್ ಆಗಿರುವಂಥ ಟೀಮ್ ಇರುತ್ತೆ. ಅಷ್ಟೇ ಅಲ್ಲದೆ ಮನೆಯ ಹೊರಗಡೆ 24x7 ಡಾಕ್ಟರ್ಗಳು ಹಾಗೆಯೇ ಒಂದು ಆಂಬುಲೆನ್ಸ್ ಖಂಡಿತ ಇರುತ್ತೆ. ಬಿಗ್ ಬಾಸ್ ಸ್ಪರ್ಧಿಗಳು ಮನೆಗೆ ಎಂಟ್ರಿ ಕೊಡೋದಕ್ಕಿಂತ ಮುಂಚೆ ಒಂದು ರೂಲ್ಸನ್ನು ಮಾಡಲೇಬೇಕಾಗತ್ತೆ. ನಾವು ಸ್ವಇಚ್ಛೆಯಿಂದನೇ ಈ ಮನೆಯೊಳಗೆ ಹೋಗ್ತಿದ್ದೀವಿ ಅಂತೇಳಿ ಸರ್ಟಿಫಿಕೇಟ್ ಮೇಲೆ ಸೈನನ್ನು ಹಾಕಿಸ್ಕೊಳ್ತಾರೆ. ಕಂಟೆಸ್ಟೆಂಟ್ಗಳ ಜೊತೆಗೆ ಬಿಗ್ ಬಾಸ್ ರೀತಿ ಮಾತನಾಡೋದು ಯಾರು ಅಂತ ತುಂಬಾ ಎಲ್ಲರಿಗೂ ಕ್ಯೂರಿಯಾಸಿಟಿ ಇದೆ. ಅವರು ಅನೇಕ ರಿಯಾಲಿಟಿ ಶೋಗಳಲ್ಲಿ ತಮ್ಮ ಧ್ವನಿಯನ್ನು ಕೊಟ್ಟಿರುವಂತಹ ಫೇಮಸ್ ವಾಯ್ಸ್ ಆರ್ಟಿಸ್ಟ್ ಆದ ಬಡಕಿಲ ಪ್ರದೀಪ್ ಅವರು. ಇನ್ನು ಸ್ಪರ್ಧಿಗಳಿಗೆ ಕೊಡುವಂತಹ ಪೇಮೆಂಟ್ನ ಬಗ್ಗೆ ಹೇಳೋದಾದರೆ ಅವರವರ ಕ್ರೇಜ್ನ ಮೇಲೆ ಅವರಿಗೆ ಪೇಮೆಂಟ್ ಸಿಗುತ್ತೆ. 50,000ದಿಂದ 5 ಲಕ್ಷದವರೆಗೂ ಸಹ ಅವರಿಗೆ ಸಂಭಾವನೆ ಅನ್ನೋದು ಸಿಗತ್ತೆ. ಹೆಚ್ಚು ವಾರಗಳ ನಂತರದಲ್ಲೂ ಸಹ ಉಳಿದಂಥವರಿಗೆ ಅತಿ ಹೆಚ್ಚು ಹಣ ಸಿಗತ್ತೆ. ಯಾಕೆ ಅಂದರೆ ಹೋಗ್ತಾ ಹೋಗ್ತಾ ಟಫ್ ಕಾಂಪಿಟೇಷನ್ ಇರುತ್ತೆ. ಹೊರಗೆ ಅತಿ ಹೆಚ್ಚು ಫಾಲೋವಿಂಗನ್ನು ಪಡೆದಂಥ ಸ್ಪರ್ಧಿಗೆ ಹೆಚ್ಚು ಸಂಭಾವನೆ ಸಿಗತ್ತೆ. ಹಾಗೆಯೇ ಫೈನಲಿಸ್ಟಲ್ಲಿ ಗೆದ್ದಂತಹ ವ್ಯಕ್ತಿಗೆ 50 ಲಕ್ಷ ರೂಪಾಯಿಗಳನ್ನು ಬಹುಮಾನವಾಗಿ ನೀಡ್ತಾರೆ. ನಿಮಗೆ ಯಾರು ಗೆಲ್ಲಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ನನಗೆ ಮಾತ್ರ ಮಣ್ಣಿನ ಮಗ ಗಿಲ್ಲಿನೇ ಗೆಲ್ಲಬೇಕು. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ.